ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಶ್ರೀರಾಮನವಮಿ ದಿವಸ ಯಾವ ರೀತಿ ಪೂಜೆ ಮಾಡಬೇಕು, ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು, ಪೂಜೆಗೆ ಯಾವ ಹೂ ಶ್ರೇಷ್ಠ, ಯಾವ ನೈವೇದ್ಯ ಶ್ರೇಷ್ಠ, ಹಾಗೆ ಯಾವ ರಂಗೋಲಿಯನ್ನು ಹಾಕಬೇಕಾಗತ್ತೆ, ಹಾಗೆ ರಾಮನವಮಿ ದಿವಸ ಯಾವ ಯಾವ ಕೆಲಸಗಳನ್ನು ಮಾಡಿದ್ರೆ ವಿಶೇಷ ಫಲಗಳನ್ನು ಪಡಿಬಹುದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಇನ್ಯಾಕ್ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ರಾಮನವಮಿ ಪೂಜೆ ಮಾಡೋದಕ್ಕೆ ಮನೆಯಲ್ಲಿ ಶ್ರೀರಾಮನ ಪಟ್ಟಾಭಿಷೇಕ ಆಗ್ತಾ ಇರೋವಂಥ ಫೋಟೋ ಇದ್ದರೆ ಇಟ್ಕೊಳ್ಳಿ, ಅಥವಾ ರಾಮ ಲಕ್ಷ್ಮಣ ಸೀತೆ ಹಾಗೆ ಆಂಜನೇಯ ಇರೋವಂಥ ಫೋಟೋ ಆದರೂ ಇಟ್ಕೊಬೋದು. ರಾಮನ ಫೋಟೋ ಇಲ್ಲದೇ ಇದ್ದವರು ಆಂಜನೇಯನ ಫೋಟೋ ಇಟ್ಕೊಂಡು ಕೂಡ ಪೂಜೆ ಮಾಡ್ಬೋದು. ಇದು ಯಾವುದೂ ಇಲ್ಲ ಫೋಟೋ ಅಂತ ಅನ್ನೋರು ಕೂಡ ಮನೆ ದೇವ್ರ ಮುಂದೆ ನೈವೇದ್ಯವನ್ನು ಮಾಡಿಟ್ಟು ಸರಳವಾಗಿ ನೀವು ಪೂಜೆಯನ್ನು ಮಾಡ್ಬೋದು. ನಾನಿಲ್ಲಿ ನಮ್ಮ ಮನೇಲಿರ್ತಕ್ಕಂಥ ಶ್ರೀರಾಮನ ಪಟ್ಟಾಭಿಷೇಕ ಆಗ್ತಾ ಇರೋವಂಥ ಫೋಟೋ ಹಾಗೆ ಅಯೋಧ್ಯೆಯಿಂದ ತೊಗೊಂಡು ಬಂದಿರೋವಂಥ ರಾಮನ ವಿಗ್ರಹ ಹಾಗೆ ಅಯೋಧ್ಯೆ ಮಂದಿರದ ಒಂದು ಮಾಡೆಲ್ನು ಕೂಡ ಇಟ್ಕೊಂಡಿದ್ದೀನಿ. ರಾಮನ ಫೋಟೋ ಹಾಗೆ ವಿಗ್ರಹ ಮತ್ತು ಅಯೋಧ್ಯೆ ಮಂದಿರಕ್ಕೂ ಕೂಡ ಅರ್ಶಿನ ಕುಂಕುಮ ಇಟ್ಟು ಅಲಂಕಾರ ಮಾಡ್ಕೊಂಡಿದ್ದೀನಿ. ಇವಾಗ ದೇವರ ಫೋಟೋಗೆ ಹೂಗಳನ್ನು ಹಾಕಿ ಅಲಂಕಾರವನ್ನು ಮಾಡ್ತಾಯಿದ್ದೀನಿ. ಯಾವ ಹೂವು ಆಗಿದ್ರೂ ಕೂಡ ಪರವಾಗಿಲ್ಲ, ನಿಮ್ಮ ಮನೇಲಿ ಯಾವುದಿರುತ್ತೋ ಅದನ್ನೇ ಇಟ್ಟು ನೀವು ಪೂಜೆ ಮಾಡ್ಬೋದು. ವಿಶೇಷವಾಗಿ ಒಂದು ದಳ ತುಳಸಿಯನ್ನಾಗಲಿ ನೀವು ದೇವ್ರಿಗೆ ಅರ್ಪಿಸ್ಬೇಕಾಗತ್ತೆ. ತುಳಸಿ ಹಾರ ಇದ್ದರೆ ಹಾಕ್ಬೋದು, ಇಲ್ಲದೇ ಇರೋರು ಅಟ್ಲೀಸ್ಟ್ ಒಂದು ದಳ ತುಳಸಿಯನ್ನಾದರೂ ನೀವು ರಾಮನಿಗೆ ಅರ್ಪಿಸಿದ್ರೆ ಶ್ರೇಷ್ಠ. ಯಾಕಂದರೆ ರಾಮ ಕೃಷ್ಣ ಇವರೆಲ್ಲರೂ ಕೂಡ ವಿಷ್ಣುವಿನ ಸ್ವರೂಪನೇ ಆಗಿರೋದ್ರಿಂದ ವಿಷ್ಣುವಿಗೆ ತುಳಸಿ ಇಲ್ಲದೆ ಪೂಜೆ ಕಂಪ್ಲೀಟ್ ಆಗೋಲ್ಲ ಅಂತಾರೆ. ಹಾಗಾಗಿ ಒಂದು ದಳ ತುಳಸಿಯನ್ನಾಗಲಿ ಇಟ್ಟು ನೀವು ಪೂಜೆಯನ್ನು ಮಾಡಿ. ಇನ್ನು ಯಾವ ರಂಗೋಲಿಗಳನ್ನು ಹಾಕ್ಬೋದು ಅಂದರೆ ಶಂಖ ಚಕ್ರ ನಾಮದ ರಂಗೋಲಿಯನ್ನು ಹಾಕ್ಬೋದು, ಕಮಲದ ರಂಗೋಲಿಯನ್ನು ಹಾಕ್ಬೋದು, ಅಷ್ಟದಳ ಪದ್ಮದ ರಂಗೋಲಿಯನ್ನು ಹಾಕ್ಬೋದು. ಇನ್ನು ರಾಮ ಸೂರ್ಯವಂಶಿ ಆಗಿರೋದ್ರಿಂದ ಸೂರ್ಯನ ರಂಗೋಲಿ ಹಾಕ್ಬೋದು, ವಿಷ್ಣು ಪಾದದ ರಂಗೋಲಿ ಹಾಕ್ಬೋದು, ಗೋಪಾದದ ರಂಗೋಲಿಯನ್ನು ಹಾಕ್ಬೋದು, ಹಾಗೆ ರಾಮನ ತೊಟ್ಲನ್ನು ಹಾಕ್ತಾರೆ ಕೆಲವರು, ಹಾಗೆ ಸೀತೆಯ ಸೆರಗನ್ನು ಬಿಡಿಸ್ತಾರೆ. ಅದನ್ನು ಕೂಡ ನೀವು ರಂಗೋಲಿ ಥರ ಹಾಕಿ ಅದಕ್ಕೂ ಪೂಜೆಯನ್ನು ಮಾಡ್ಬೋದಾಗಿರುತ್ತೆ. ವಿಗ್ರಹ ಯಾವುದೂ ಇಲ್ಲದೆ ಇದ್ದರೆ ಆ ರೀತಿ ರಂಗೋಲಿಯನ್ನು ಹಾಕ್ಕೊಂಡು ಅದಕ್ಕೇ ನಾವು ಯಾವ ರೀತಿ ವಿಗ್ರಹ ಫೋಟೋಗೆ ಪೂಜೆ ಮಾಡ್ತೀವೋ ಅದೇ ರೀತಿ ಪೂಜೆ ಮಾಡ್ಬೋದು. ಇನ್ನು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತ ಕೇಳೋದಾದರೆ ಶ್ರೀರಾಮನವಮಿ ದಿವಸ ರಾಹುಕಾಲದಲ್ಲಿ ಬಿಟ್ಟು ಬೇರೆ ಯಾವುದೇ ಸಮಯದಲ್ಲೂ ಕೂಡ ನೀವು ಪೂಜೆ ಮಾಡ್ಬೋದು. ಬೆಳಗ್ಗೆ ಬೇಗ ಮಾಡ್ತೀರಾ ಅಂತಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಬೋದು, ಅಥವಾ ಸಂಜೆ ಗೋಧೂಳಿ ಸಮಯದಲ್ಲಿ ಮಾಡ್ತೀರಾ ಅಂದರೆ ಆ ಸಮಯದಲ್ಲಿಯೂ ಕೂಡ ಮಾಡ್ಬೋದು, ಅಥವಾ ದಿನದ ಯಾವುದೇ ಟೈಮಲ್ಲಾದರೂ ಪರವಾಗಿಲ್ಲ. ರಾಹುಕಾಲ ಒಂದನ್ನು ಬಿಟ್ಟು ಬೇರೆ ಸಮಯದಲ್ಲಿ ನೀವು ಪೂಜೆ ಮಾಡ್ಬೋದಾಗಿರುತ್ತೆ. ಇನ್ನು ಯಾವುದೇ ವ್ರತ ಆಗಲಿ ಪೂಜೆ ಆಗಲಿ ಮೊದಲು ಮನೆ ದೇವರ ಪೂಜೆಯನ್ನು ಮಾಡಿ ಆನಂತರನೇ ನೀವು ಬೇರೆ ವ್ರತ ಪೂಜೆಗಳನ್ನು ಮಾಡಬೇಕಾಗತ್ತೆ. ಹಾಗಾಗಿ ಮನೆ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಗಣಪತಿಗೆ ಧೂಪ ದೀಪ ನೈವೇದ್ಯವನ್ನು ತೋರಿಸಿ ಈ ಒಂದು ಪೂಜೆಯಲ್ಲಿ ಯಾವುದೇ ವಿಘ್ನ ಬಾರದೇ ಇರಲಿ ಅಂತ ಗಣಪತಿಯನ್ನು ಬೇಡಿಕೊಂಡು ಅನಂತರ ನೀವು ನಿಮ್ಮ ಪೂಜೆಯನ್ನು ಆರಂಭ ಮಾಡಬೇಕು. ಇನ್ನು ಪೂಜೆ ಅಥವಾ ಅರ್ಚನೆ ಮಾಡುವಾಗ ಯಾವ ಯಾವ ಮಂತ್ರಗಳನ್ನು ಹಾಗೆ ಯಾವ ಸ್ತೋತ್ರಗಳನ್ನು ಹೇಳ್ಕೊಳ್ಬೇಕು ಅಂತ ಕೇಳೋದಾದರೆ ಹನುಮಾನ್ ಚಾಲೀಸನ್ನು ಹೇಳ್ಕೊಬೋದು. ರಾಮ ಸೀತೆ ಹಾಗೆ ಹನುಮಂತನ ಅಷ್ಟೋತ್ರಗಳನ್ನು ಹೇಳ್ಕೊಂಡು ಅರ್ಚನೆಯನ್ನು ಮಾಡ್ಬೋದು. ಹಾಗೆ ರಾಮ ಕೃಷ್ಣರ ಭಜನೆಯನ್ನು ಕೂಡ ನೀವು ಹಾಡ್ಬೋದು. ಇನ್ನು ಕೆಲವರು ರಾಮಕೋಟಿಯನ್ನು ಬರೀತಾರಲ್ವ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಈ ರೀತಿ 108 ಸಲ ಹೇಳ್ಕೊಬೋದು. ಅಥವಾ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ, ಈ ಒಂದು ಮಂತ್ರವನ್ನು ಕೂಡ ನೀವು 108 ಬಾರಿ ಪಠಿಸ್ಬೋದು. ಪೂಜೆಗೆ ಎಲ್ಲ ಸಿದ್ಧತೆ ಆದ ನಂತರ ದೀಪಗಳನ್ನು ಹಚ್ಕೋಬೇಕು. ಆದಷ್ಟು ನಿಮಗೆ 2 ಚಿಕ್ಕದು ತುಪ್ಪದ ಬತ್ತಿಗಳನ್ನು ಹಾಕಿ ದೀಪ ಹಚ್ಚೋದಕ್ಕೆ ಸಾಧ್ಯ ಆದರೆ ತುಪ್ಪದ ದೀಪ ಹಚ್ಚಿದ್ರೆ ಶ್ರೇಷ್ಠ. ತುಪ್ಪ ಹಾಕಿ ಹಚ್ಚೋದಕ್ಕಾಗದೇ ಇದ್ದವರು ಎಣ್ಣೆ ಬತ್ತಿ ಕೂಡ ಹಾಕಿ ನೀವು ದೀಪವನ್ನು ಹಚ್ಬೋದು. ದೀಪಗಳನ್ನು ಹಚ್ಕೊಂಡಿದ ನಂತರ ಅಗರಬತ್ತಿಯನ್ನು ಹಚ್ಕೊಂಡು ಧೂಪವನ್ನು ತೋರಿಸ್ಬೇಕು. ಅನಂತರ ಅಷ್ಟೋತ್ರಗಳನ್ನು ಹೇಳ್ಕೊಂಡು ಅಥವಾ ಸ್ತೋತ್ರ ಮಂತ್ರಗಳನ್ನು ಹೇಳ್ಕೊಂಡು ಅರ್ಚನೆಯನ್ನು ಮಾಡಬೇಕು. ಅಕ್ಷತೆಯಿಂದ ಆಗಲಿ ಅಥವಾ ಬಿಡಿ ಹೂಗಳಿಂದ ಆಗಲಿ ತುಳಸಿ ದಳಗಳಿಂದ ಆಗಲಿ ನೀವು ಅರ್ಚನೆಯನ್ನು ಮಾಡ್ಬೋದಾಗಿರುತ್ತೆ. ಮೊದಲೇ ಹೇಳಿದಾಗೆ ಅರ್ಚನೆಯನ್ನು ಮಾಡುವಾಗ ರಾಮನ ಅಷ್ಟೋತ್ತರ, ಸೀತೆಯ ಅಷ್ಟೋತ್ತರ ಹಾಗೆ ಹನುಮಂತನ ಅಷ್ಟೋತ್ತರ ಶತನಾಮಾವಳಿಗಳನ್ನು ಹೇಳ್ಕೊಂಡು ಅರ್ಚನೆ ಮಾಡ್ಬೋದು. ಹಾಗೆ ವಿಷ್ಣು ಸಹಸ್ರನಾಮವನ್ನು ಕೂಡ ಪಠನೆ ಮಾಡ್ಬೋದು. ಇನ್ನು ಅರ್ಚನೆ ಆದ ನಂತರ ಮತ್ತೊಂದು ಸಲ ಧೂಪವನ್ನು ತೋರಿಸಿ ಅನಂತರ ನೈವೇದ್ಯವನ್ನು ಮಾಡಬೇಕು. ಸಾಮಾನ್ಯವಾಗಿ ಶ್ರೀರಾಮನವಮಿ ದಿವಸ ನೈವೇದ್ಯಕ್ಕೆ ಅಂತ ಹೇಳಿ ಬೆಲ್ಲದ ಪಾನಕ, ನೀರು ಮಜ್ಜಿಗೆ ಹಾಗೆ ಕೋಸಂಬರಿಯನ್ನು ಮಾಡುವಂಥ ಪದ್ಧತಿ ಮುಂಚೆಯಿಂದನೂ ಕೂಡ ನಡ್ಕೊಂಡು ಬಂದಿದೆ. ಇವಾಗ ಬೇಸಿಗೆ ಶುರುವಾಗಿರೋದ್ರಿಂದ ಆದಷ್ಟು ತಂಪಾಗಿರುವಂಥ ನೈವೇದ್ಯಗಳನ್ನೇ ನಾವು ದೇವರಿಗೆ ನೈವೇದ್ಯವಾಗಿ ಇಡ್ತೀವಿ. ಹಾಗೆ ನೈವೇದ್ಯ ಆದ ನಂತರ ನಾವುಗಳು ಕೂಡ ಸೇವನೆ ಮಾಡ್ತೀವಿ. ಕೆಲವರು ಶ್ರೀರಾಮನವಮಿ ಹಬ್ಬವನ್ನು ತುಂಬಾ ಅದ್ಧೂರಿಯಾಗಿ ಆಚರಣೆ ಮಾಡ್ತಾರೆ. ಅಂಥವರು ಹೋಳಿಗೆ ಅಂದರೆ ಒಬ್ಬಟ್ಟು ಹಾಗೆ
ಕರ್ಜಿಕಾಯಿ ಕರ್ಗಡ್ಬನ್ನು ಕೂಡ ನೈವೇದ್ಯ ಮಾಡ್ತಾರೆ. ಅವ್ರ ಮನೆ ಪದ್ಧತಿ ಪ್ರಕಾರ ನೀವು ಕರ್ಗಡ್ಬು ಹಾಗೆ ಒಬ್ಬಟ್ಟನ್ನು ಕೂಡ ಮಾಡಿ ನೈವೇದ್ಯಕ್ಕೆ ಇಡ್ಬೋದು, ಅಥವಾ ಪಾಯಸ ಇನ್ನೂ ಯಾವುದೇ ಸಿಹಿ ನೈವೇದ್ಯವನ್ನು ಮಾಡಿಟ್ರೂ ಕೂಡ ನಡೆಯುತ್ತೆ. ನಾನಿಲ್ಲಿ ನೈವೇದ್ಯಕ್ಕೆ ಕೋಸಂಬರಿ, ನೀರು ಮಜ್ಜಿಗೆ ಹಾಗೆ ಪಾನಕದ ಜೊತೆ ತುಳಸಿ ತೀರ್ಥವನ್ನು ಕೂಡ ತಯಾರು ಮಾಡಿ ಇಡ್ತಾ ಇದ್ದೀನಿ. ತೀರ್ಥದ ಪುಡಿಯನ್ನು ನೀರಿಗೆ ಬೆರೆಸಿದ್ರೆ ಸಾಕು. ಏಲಕ್ಕಿ, ಪಚ್ಚಕರ್ಪೂರ ಹಾಗೆ ಜಾಕಾಯಿ ಎಲ್ಲ ಹಾಕಿರೋ ಅಂಥ ತೀರ್ಥದ ಪುಡಿ ಇದು. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈಗ ನೈವೇದ್ಯವನ್ನು ದೇವರಿಗೆ ಅರ್ಪಿಸಿ ಹಣ್ಣು ಕಾಯನ್ನು ಕೂಡ ನೀವು ನೈವೇದ್ಯ ಮಾಡ್ಬೋದು. ನೈವೇದ್ಯ ಆದ ನಂತರ ಕರ್ಪೂರವನ್ನು ಹಚ್ಕೊಂಡು ಮಹಾಮಂಗಳಾರತಿಯನ್ನು ಮಾಡಬೇಕು. ಇನ್ನು ಅವತ್ತಿನ ದಿವಸ ಯಾವೆಲ್ಲ ಕೆಲಸಗಳನ್ನು ಮಾಡಿದ್ರೆ ತುಂಬಾ ಶ್ರೇಷ್ಠ ಅಂತ ಕೇಳೋದಾದರೆ, ಯಾರಾದರೂ ರಾಮಕೋಟಿಯನ್ನು ಬರಿಬೇಕು ಅಂತ ಅಂದ್ಕೊಂಡಿದ್ರೆ ಶ್ರೀರಾಮನವಮಿ ದಿವಸ ರಾಮಕೋಟಿ ಬರೆಯೋದಕ್ಕೆ ಶುರು ಮಾಡಿ, ತುಂಬಾ ಒಳ್ಳೆಯದು. ಹಾಗೆ ಆಂಜನೇಯ ಸ್ವಾಮಿ ದೇವರಿಗೆ ವೀಳ್ಯದೆಲೆ ಹಾರ ಅಥವಾ ಉದ್ದಿನ ವಡೆ ಹಾರವನ್ನು ಹಾಕ್ಸಿದ್ರೆ ನೀವು ಅಂದ್ಕೊಂಡಿರೋ ಅಂಥ ಕೆಲಸ ತುಂಬ ಬೇಗ ನೆರವೇರುತ್ತೆ ಅಂತ ಹೇಳ್ತಾರೆ. ಹಾಗೆ ನೀವು ಮಜ್ಜಿಗೆ, ಪಾನಕ, ಕೋಸಂಬರಿಯನ್ನು ಮಾಡ್ಕೊಂಡು ಹೋಗಿ ದೇವಸ್ಥಾನಗಳಲ್ಲಿ ಜನಗಳಿಗೆ ಹಂಚೋದ್ರಿಂದನೂ ಕೂಡ ವಿಶೇಷ ಫಲಗಳನ್ನು ನೀವು ಪಡಿಬೋದು. ಈ ರೀತಿಯಾಗಿ ಸರಳವಾಗಿ ನೀವು ಮನೆಯಲ್ಲೇ ಶ್ರೀರಾಮನವಮಿ ಪೂಜೆಯನ್ನು, ಹಬ್ಬವನ್ನು ಆಚರಣೆ ಮಾಡ್ಬೋದಾಗಿರುತ್ತೆ. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಶ್ರೀರಾಮನವಮಿ ಪೂಜೆಯನ್ನು ಯಾವ ರೀತಿ ಮಾಡಬೇಕು, ಹಾಗೆ ದೇವರಿಗೆ ಯಾವ ಹೂವು ನೈವೇದ್ಯ, ಮಂತ್ರ, ಹಾಗೆ ಯಾವ ರಂಗೋಲಿಯನ್ನು ಹಾಕಬೇಕು, ಆ ದಿನ ಯಾವೆಲ್ಲ ಕೆಲಸಗಳನ್ನು ಮಾಡಿದ್ರೆ ಶುಭ ಫಲಗಳನ್ನು ಪಡಿಬೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ಬರೆದು ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.